ಪಾಂಡವಪುರ ತಾಲೂಕಿನ ಚಿನಕುರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿಳ್ಳೇನಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ನಿರ್ಮಾಣ ಕಾಮಗಾರಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರು ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು ಚಿನಕುರಳಿ ಗ್ರಾಮ ಪಂಚಾಯಿತಿ ಹಿಳ್ಳೇನಹಳ್ಳಿ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರವನ್ನು ಸುಮಾರು 65 ಲಕ್ಷ ರು ವೆಚ್ಚದಲ್ಲಿ ಆರೋಗ್ಯ ಇಲಾಖೆಯ ಸ್ವಂತ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಇದರಿಂದ ಇಲ್ಲಿನ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರಿಗೆ ಆರೋಗ್ಯ ಸೇವೆ ನೀಡಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ನಮಸ್ಕಾರ. ಇವತ್ತು ಇಲ್ಲಿ ಚಿನಕುರಳಿ ಪಂಚಾಯಿತಿಯಲ್ಲಿ ಹಿಳ್ಳೇನಹಳ್ಳಿ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರನ 65 ಲಕ್ಷ ವೆಚ್ಚದಲ್ಲಿ ಒಂದು ಕಾಮಗಾರಿನ ಚಾಲನೆ ಕೊಡೋಕ್ಕೋಸ್ಕರ ಬಂದಿದ್ವಿ. ಕಟ್ಟಡ ಇರಲಿಲ್ಲ, ಇಲ್ಲಿ ಆರೋಗ್ಯ ಇಲಾಖೆಯಿಂದ ಮಂಜೂರಾಗಿರೋಂಥದ್ದು. ಸ್ವಂತ ಕಟ್ಟಡ ಇರಲಿಲ್ಲ, ಬೇರೆ ಕಟ್ಟಡದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಮಾಡ್ತಾಯಿದ್ರು. ಈಗ ಸ್ವಂತ ಕಟ್ಟಡನ ಮಾಡಿ ಸುತ್ತಲೂ ಇರೋಂಥವ್ರಿಗೆ ಆರೋಗ್ಯ ಸೇವೆ ಸಲ್ಲಿಸೋಕ್ಕೆ ಅನುಕೂಲ ಆಯ್ತದೆ. ಅದಕ್ಕೋಸ್ಕರ ಈ ಕಾರ್ಯ ಏನು ಕೆಲಸನ ಶುರು ಮಾಡೋಕ್ಕೆ ಚಾಲನೆ ಕೊಡೋಕ್ಕೋಸ್ಕರ ಬಂದಿದೆ. ನಂತರ ಮಾತನಾಡಿದ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಿ.ಎ. ಅರವಿಂದ್ ಮಾತನಾಡಿ, ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ಆಯುಷ್ಮಾನ್ ಆರೋಗ್ಯ ಮಂದಿರ ಸ್ವಂತ ಕಟ್ಟಡ ನಿರ್ಮಾಣ ಮಾಡಲು ಶಂಕುಸ್ಥಾಪನೆ ನಡೆದಿದೆ. ಇದರಿಂದ ಇಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಬಿಪಿ, ಶುಗರ್ ಟೆಸ್ಟ್ ಮತ್ತು ಗರ್ಭಿಣಿಯರ ತಪಾಸಣೆ, ಮಕ್ಕಳ ಆರೋಗ್ಯ ತಪಾಸಣೆ, ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳು ಕೂಡ ನಮ್ಮ ಸ್ವಂತ ಬಿಲ್ಡಿಂಗ್ ಅಲ್ಲೇ ಮಾಡಬಹುದಾಗಿದೆ. ಆದ್ದರಿಂದ ಇಂದು ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರು ಶಂಕುಸ್ಥಾಪನೆ ನೆರವೇರಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಇದು ಆರೋಗ್ಯ ಇಲಾಖೆ ಸಂಬಂಧಪಟ್ಟಂಥ ಒಂದು ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತೇಳಿ ಒಂದು ನಮ್ಮ ಸ್ವಂತ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ ಸರ್ಕಾರದಿಂದ ಮಂಜೂರಾದಂತಹ ಒಂದು ಶಂಕುಸ್ಥಾಪನೆ ಆಗಿದೆ. ಇಲ್ಲಿ ಏನಪ್ಪ ಅಂದರೆ ಒಂದು ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತ ಇರ್ತಾರೆ, BSc ನರ್ಸಿಂಗ್ ಮಾಡಿರೋರು ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಇರ್ತಾರೆ, ಮತ್ತು ಆಶಾ ವರ್ಕರ್ರು ಮತ್ತು ಇರಲಿಕ್ಕೆ ಒಂದು ನಮ್ಮ ಸ್ವಂತ ಕಟ್ಟಡ ಆಗುತ್ತೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಶುಗರು, BP ಚೆಕ್ ಮಾಡುವಂಥದ್ದು, ಮತ್ತು ಗರ್ಭಿಣಿಯ ತಪಾಸಣೆ ಮಾಡುವಂಥದ್ದು, ಮಕ್ಕಳಿಗೆ ತಪಾಸಣೆ ಮಾಡುವಂಥದ್ದು, ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳು ಎಲ್ಲ ಕೂಡ ಈ ನಮ್ಮ ಬಿಲ್ಡಿಂಗ್ ನಡೆಯುತ್ತದೆ. ಆದ್ದರಿಂದ ಇವತ್ತು ನಮ್ಮ ಶಾಸಕರು MLA ಸರ್ ಅವರು ಬಂದು ಉದ್ಘಾಟನೆ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಇದು 64 ಲಕ್ಷದ ಲಕ್ಷ ರುಗಳಲ್ಲಿ ಒಂದು ಬಿಲ್ಡಿಂಗ್ ಆಗುತ್ತೆ. ಆರೋಗ್ಯ ಇಲಾಖೆ ಕಡೆಯಿಂದ ಆರೋಗ್ಯ ಇಲಾಖೆ ಸ್ವಂತ ಕಟ್ಟಡ ಇದೆ. ಇದೇ ಸಂದರ್ಭದಲ್ಲಿ ನಾರಾಯಣಪುರ ಪ್ರಾಥಮಿಕ ಆರೋಗ್ಯ ಇಲಾಖೆಯ ಡಾಕ್ಟರ್ ಶ್ರುತಿ ಎನ್ ಮಾತನಾಡಿ, ನಗರಗಳಿಂದ ಈ ಹಳ್ಳಿಗಳು ತುಂಬಾ ದೂರದಲ್ಲಿ ಇವೆ. ಇದರಿಂದ ಸಾರ್ವಜನಿಕರಿಗೆ ನಗರಗಳಿಗೆ ಹೋಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಲು ತುಂಬಾ ತೊಂದರೆಯಾಗುತ್ತಿದೆ. ಆರೋಗ್ಯ ಇಲಾಖೆಯ ಸ್ವಂತ ಕಟ್ಟಡದಿಂದ ಇಲ್ಲಿನ ಅಕ್ಕಪಕ್ಕದ ಸುಮಾರು 8 ಗ್ರಾಮದ 3,000ಕ್ಕೂ ಹೆಚ್ಚು ಜನರಿಗೆ ಅನುಕೂಲವಾಗುವಂತಹ ಆರೋಗ್ಯ ಸೌಲಭ್ಯ ಕೊಡುವ ಸೌಲಭ್ಯವನ್ನು ನಮ್ಮ ಆರೋಗ್ಯ ಇಲಾಖೆಯಿಂದ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ, ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಿ.ಎ. ಅರವಿಂದ್, ಡಾಕ್ಟರ್ ಶ್ರುತಿ ಎನ್, ನಿವೃತ್ತ ಶಿಕ್ಷಕರು ವೆಂಕಟೇಶ್ ಹಾಗೂ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷರಾದ ಸಿ.ಆರ್. ರಮೇಶ್, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಸುವರ್ಣ, ಅವಿನಾಶ್, ಸೌಭಾಗ್ಯ, ಅರುಣ್ ಕುಮಾರ್, ಜ್ಯೋತಿ ಎಸ್, ಜ್ಯೋತಿ ಸಿಜೆ, ಗುತ್ತಿಗೆದಾರರಾದ ಹರೀಶ್ ಬಾಬು, ಗ್ರಾಮದ ಮುಖಂಡರು, ಯಜಮಾನರು, ಯುವಕರು, ಮಹಿಳೆಯರು ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾನು ಡಾಕ್ಟರ್ ಶ್ರುತಿ, ನಾರಾಯಣಪುರ PHC ಇಂದ. ಇವತ್ತು ಸರ್ ನಮ್ಮಲ್ಲಿ ಬಂದು ಹಿಳ್ಳೇನಹಳ್ಳಿ ಗ್ರಾಮದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಏನು ಅಂದರೆ ನಮಗೆ ಸಂತೋಷವಾದ ವಿಷಯ ಅಂದರೆ ಇಲ್ಲಿ ಇದು ಎಲ್ಲಕ್ಕೂ ಮೇರ್ಪಟ್ಟಿತ್ತು. ಏನಂದರೆ ಇದು ಒಂದು ಹಳ್ಳಿ ಬಂದ್ಬಿಟ್ಟು